ವಿಯೆಟ್ನಾಮೀಸ್ ಮೆಟ್ರೋ. ಸೊ ಇವಾಗ ಹೋಗ್ತಾ ಇದ್ದೀವಿ ಕೇಬಲ್ ಕಾರಿಗೆ. ನನಗೆ ಫುಲ್ ಹೆದರಿಕೆ ಆಗ್ತದೆ. ನನಗೆ ಸಹ ನನಗೆ ಎಕ್ಸೈಟೆಡ್. ರೆಡಿ ಆಗಿದ್ದೀನಿ ನಾನು. ಸೊ ಇವನ್ ಎಕ್ಸಾಮ್ ಅಲ್ಸ ಹೀಗೆ ಉಲ್ಟಾ ಕ್ವಶನ್ ಎಲ್ಲ ಪಾಸ್ ಆಗಕ್ಕೆ ತೊಂದರೆ. ಫಾಗಿ ಗೈಸ್ ಎಷ್ಟು ಒಳ್ಳೆ ರೆಡಿಯಾಗಿ ಬಂದು ಎಲ್ಲ ನಾವು ಲೂಡೋ ಆಟ ಆಡ್ತಾ ಇದ್ದೇವೆ. 6 PM ಇನ್ ಸಾಪ. Hello loves, welcome to Coastal Lodki. This is my day 4 in Vietnam. ಸೊ ಇವತ್ತು ನಾವು ಸಾಪಾಗೆ ಬಂದ್ವಿ. ವಿಯೆಟ್ನಾಮ್ ಸಾಪದಿಂದ ಅರೌಂಡ್ 6 hours ಜರ್ನಿ ಉಂಟು. ಸೊ ನಿನ್ನೆ ನೈಟ್ ನಾನು ತೋರಿಸಿದಾಗೆ ಬಸ್ ಹತ್ಕೊಂಡು ಬಂದ್ವಿ. ಇವತ್ತು ಅರೌಂಡ್ 5:30 ಹಾಗೆ ರೀಚ್ ಆಯಿತು. ಇಲ್ಲಿನ ವೆದರ್ ನಾನು ನಿಮಗೆ ತೋರಿಸ್ತೇನೆ. ಐ ಆಮ್ ವೇರಿಂಗ್ ದಿಸ್ ಕ್ಯೂಟ್ ಸ್ವೆಟರ್ ಟಾಪ್ ಫ್ರಮ್ ಸವಾನಾ ಆ್ಯಂಡ್ ದ ಬ್ಲ್ಯಾಕ್ ಜೀನ್ಸ್ ಆ್ಯಂಡ್ ವೈಟ್ ಸ್ನೀಕರ್ಸನ್ನು ಹಾಕಿದ್ದೇನೆ. ಸೊ ನಾವೀಗ ಜಸ್ಟ್ ಸ್ನಾನ ಸಹ ಮಾಡಿಲ್ಲ, ಎಂತ ಸಹ ಮಾಡಿಲ್ಲ. ಸ್ನಾನ ಮಾಡಿ ಆ್ಯಕ್ಚುಲಿ 2 days ಆಯಿತು. ಯಾಕಂದರೆ ನಾವು ನಮಗೆ ಸ್ನಾನ ಮಾಡಲಿಕ್ಕೆ ಟೈಮ್ ಸಹ ಸಿಗ್ತಿರಲಿಲ್ಲ. ಇಲ್ಲಿ ಇವಾಗ ನಾವು ಬಂದ್ವಿ, ಇಲ್ಲಿ ರೂಮಲ್ಲಿ ಇದ್ದೀವಿ. ರೂಮ್ ಅಂತ ಹೇಳಿದರೆ ಜಸ್ಟ್ ನಾವು ಬ್ಯಾಗಲ್ಲಿ ಇಟ್ಟಿದ್ದೇವೆ. ಚೆಕ್-ಇನ್ ನಮಗಿರೋದು 2 o'clock. ಸೊ ಅಲ್ಲಿ ತನಕ ಎಂತ ಮಾಡ್ಲಿಕ್ಕಾಗೋದಿಲ್ಲ. ಸೊ ನಾವು ಇಲ್ಲೇ ಇದ್ದಂತಹ ವಾಶ್ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ, ಬಿಟ್ಟರೆ ಮತ್ತೆ ಎಂತ ಸಹ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನನ್ನ ಸುತ್ತಮುತ್ತಲೂ ತೋರಿಸ್ತೇನೆ. ನೆಕ್ಸ್ಟ್ ಲೆವೆಲ್ ಉಂಟು ವ್ಯೂ. ಇಲ್ಲಿನ ನಾವು ಒಂದು ಊಟ ಎಲ್ಲ ಮಾಡಿ ಅರೌಂಡ್ 8 o'clock ವಿ ಆರ್ ಗೋಯಿಂಗ್ ಟು ಅ ಕೇಬಲ್ ಕಾರ್, ಫಾಸ್ಪಿಯನ್ ಕೇಬಲ್ ಕಾರ್ ಅಂತ ಹೇಳಿ. ಸೊ ಅದು ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಆಫ್ ಸಾಪಾ ಆರ್ ವಿಯೆಟ್ನಾಮ್ ಅಂತ ಹೇಳಿ. ಸೊ ಅಲ್ಲಿ ಹೋಗ್ತೇವೆ. ಆಮೇಲೆ ಸಂಜೆ ಮೋನಾ ವಿಲೇಜ್ ಅಂತ ಹೋಗ್ತೇವೆ, ಅಲ್ಲಿಗೆ ಸಹ ಹೋಗ್ಲಿಕ್ಕೆ ಉಂಟು. ಸೊ ಇಟ್ ವಿಲ್ ಬಿ ಅ ಟೋಟಲಿ ಪ್ಯಾಕ್ಡ್ ಡೇ ಅಂತ ಅನಿಸ್ತದೆ. ನೋಡುವ. ತುಂಬ ಚಳಿ ಉಂಟು. ಬೆಳಿಗ್ಗೆ ನಾವು ಇಲ್ಲಿ ರೀಚ್ ಆಗಬೇಕಾದ್ರೆ ಅರೌಂಡ್ 9 degrees Celsius ಇತ್ತು. ಇವಾಗ ಗೊತ್ತಿಲ್ಲ ಎಷ್ಟು ಅಂತೇಳಿ. ಬಟ್ ಇಲ್ಲಿ ಇನ್ ಆ್ಯಂಡ್ ಅವರೇಜ್ ಒಂದು 15 to 12 ಅಂತೆ ಇಲ್ಲಿದು ಅವರೇಜ್ ಆಫ್ ಡಿಗ್ರಿ ಸೆಲ್ಸಿಯಸ್. ಫಸ್ಟ್ ಟೈಮ್ ಇಷ್ಟು ಕೋಲ್ಡ್ ಪ್ಲೇಸಿಗೆ ನಾನು ಬರೋದು. ಫುಲ್ ಅಂದರೆ ಕೋಲ್ಡ್ ಪ್ಲೇಸಿಗೆ ಬಂದು ಏನು ಊಟಿದ್ದು ಸ್ವಲ್ಪ ಹೀಗೆ ಇರ್ತದೆ. ಬಟ್ ಇದು ತುಂಬ ಚಳಿ ಉಂಟು. ನೆಕ್ಸ್ಟ್ ಲೆವೆಲ್. ನಾನು ನಿಮಗೆ ಸರೌಂಡಿಂಗ್ ತೋರಿಸ್ತೇನೆ ನೋಡಿ ಗೈಸ್. ಫುಲ್ ಕ್ಲೌಡ್ಸಿಂದಲೇ ಕವರ್ ಆಗಿದೆ, ಎಂತ ಸಹ ಕಾಣ್ತಿಲ್ಲ ಇಲ್ಲಿ. ಇದು ತಿಂಡಿಗೆ ಬ್ರೆಡ್ ಬಟರೇ ನಮ್ಗೆ. ಬ್ರೆಡ್ ಬಟರ್, ಬಾಯ್ಲ್ಡ್ ಕಾರ್ನ್, ನಾನ್ ಸಹ ಅದು ಸಾಕಂತಲ್ಲ ಆಚೆದು. ಅದು ಹಾಂ, ಅದನ್ನು ಕೆಳಗಡೆ ಮೇಲೆ ಮಾಡಿ ಅಂತ ಆದಷ್ಟು. ಹಾಂ ಸಾಕ ಅಂತಲ್ಲ ಇಲ್ವಾ? ನಾವು ರೆಡಿ ಆಗಿದ್ದೇವೆ. ಈಗ ಕೇಬಲ್ ಕಾರಿಗೆ ಹೋಗ್ತಾ ಇದ್ದೇವೆ. ಸೊ ನೋಡಿ ಹೇಗೆ ಉಂಟು ಸರೌಂಡಿಂಗ್ ಅಂತೇಳಿ. ಎಂತ ಸಹ ಕಾಣ್ತಿಲ್ಲ, ಫುಲ್ ಮೈಂದ್ ಉಂಟು. ಸೊ ಇವಾಗ ಇನ್ನೂ ಸಲ ಕೋಲ್ಡ್ ಇರ್ತದೆ. ಕ್ಲೌಡ್ ಮಧ್ಯೆ ಹೋಗ್ತೇವೆ. ಸೊ ಇಟ್ ವಿಲ್ ಬಿ ವೆರಿ ಎಕ್ಸೈಟಿಂಗ್. ನೋಡುವ ಹೇಗೆಲ್ಲ ಆಗ್ತದೆ ಅಂತೇಳಿ. ಗೈಸ್ ಇವಾಗ ಹೊರಟಿದ್ದೇವೆ. ನಾನು ಕೈಗೆ ನೋಡಿ ಗ್ಲೌಸ್ ಹಾಕಿದ್ದೇನೆ. ಅಷ್ಟು ಚಳಿ, 15 ಡಿಗ್ರಿ ಉಂಟು. ನಾನು ಚೆಕ್ ಮಾಡಿದೆ ಸಾಪದಲ್ಲಿ. ಅದು ಇನ್ನು ಕ್ಲೌಡಿಗೆ ಹೋದ್ರೆ ಯಾವ ಥರ ಫೀಲ್ ಆಗ್ತಿದೆ ಗೊತ್ತಿಲ್ಲ. ಇದರಲ್ಲೇ ಹೋಗ್ತಾ ಇರೋದು ನಾವು. ಇಷ್ಟು ಮೇಲೆ ಅಣ್ಣ, ಆರ್ ಯು ಎಕ್ಸೈಟೆಡ್? ನೀನೇ ಹೇಳಿದಲ್ಲ, ಎಂತ ಇಟ್ಕೊಳ್ಬೇಡ. ಬೇರೆ ಗಲ್ತಿ, ಬೇರೆ ಗಲ್ತಿ. ಅಚ್ಚನ್ ಎಕ್ಸೈಟೆಡ್ ಅಣ್ಣ? ನಾನು ಸ್ವಲ್ಪ ಗಾಂಜಿ ಹೇಳಿದ್ದೇನೆ. ಹೇಳಿ ಒಂದು ವರ್ಡ್ಸ್ ಹೇಳಿ ಎಂತಾದ್ರು. ಗೋ ವಿತ್ ದ ಫ್ಲೋ, ಗೋ ವಿತ್ ದ ಫ್ಲೋ. ಅಲ್ಲಿ ಅದೇಳು. ತುಳುನಾಡು ಫ್ಲಾಗ್ ಇಟ್ಕೊಂಡ್ ಬಂದಿದ್ಯಾ ಅಂತ. ಅಲ್ಲ, ತುಳುನಾಡು ಫ್ಲಾಗ್ ಇಟ್ಕೊಂಡ್ ಬಂದಿದ್ದೀರಲ್ಲ ನೀವು. ನಾವು ತುಳುನಾಡಿದು ಫ್ಲಾಗ್ ಇಟ್ಕೊಂಡು ಬಂದಿದ್ದೇವೆ. ಯಾಕೆ ಇಟ್ಕೊಂಡ್ ಬಂದಿದ್ಯಾ ಅಣ್ಣ? ತುಳುನಾಡು ಪ್ರೌಡ್, ವೆರಿ ಪ್ರೌಡ್ ಆಫ್. ಸೊ ಇದು ನಮ್ಮನ್ನ ಕೇಬಲ್ ಕಾರ್ಗೆ ಕರ್ಕೊಂಡು ಹೋಗ್ತದೆ. ನಮ್ಲಿಕ್ಕೆ ಆಗೋದಿಲ್ಲ. ಕರ್ಕೊಳ್ಳಿಕ್ಕೆ ಜಾಗ ಉಂಟಾ? ವಿಯೆಟ್ನಾಮೀಸ್ ಮೆಟ್ರೋ, ಫುಲ್ ಜನ. ಇವಾಗ ಹೋಗ್ತಾ ಇದ್ದೀವಿ ಕೇಬಲ್ ಕಾರಿಗೆ. ನನಗೆ ಫುಲ್ ಹೆದರಿಕೆ ಆಗ್ತದೆ. ನನಗೆ ಸಹ. ನನಗೆ ಎಕ್ಸೈಟೆಡ್. ಸೂಪರ್ ಎಕ್ಸೈಟೆಡ್. ರೆಡಿ, ಲೆಟ್ಸ್ ಗೋ. ಟೈಮ್ ಇಲ್ಲ. ಬಾಯ್.
ಇವಾಗ ರೀಚ್ ಆದ್ವಿ. ಅರ್ಧ ಬರೋ ದಾರಿ ತನಕ ನಮ್ಗೆ ಎಂತ ಸಹ ಕಾಣ್ತಾ ಇರಲಿಲ್ಲ, ಬರೀ ಕ್ಲೌಡಿಂದ ಸರೌಂಡಿಂಗ್ ಆಗಿತ್ತು. ಒಳಗಡೆಯಿಂದ ಅಷ್ಟು ಚಳಿ ಇರಲಿಲ್ಲ, ಪರವಾಗಿಲ್ಲ. ಇವಾಗ ಇಲ್ಲಿ ಬುದ್ಧನ ಸ್ಟ್ಯಾಚು ಹಾಗೆ ಕೆಲವು ಅದರ್ ಟೂರಿಸ್ಟ್ ಸ್ಪಾಟ್ಸ್ಗಳುಂಟು, ಅದನ್ನು ನೋಡುವ ಎಂತ ಉಂಟು ಅಂತೇಳಿ. ಬಟ್ ಇಲ್ಲಿ ತುಂಬ ಚಳಿ ಉಂಟು, ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಚಳಿ ಉಂಟು. ಎಷ್ಟು ಮೇಲೆ ಇದ್ದೇವೆ ಅಂದರೆ ನಾವು ಆಕ್ಸಿಜನ್ ಕಮ್ಮಿ ಉಂಟು, ಬ್ರೀತ್ ಮಾಡಲಿಕ್ಕೆ ಸಹ ಕಷ್ಟ ಆಗ್ತಾ ಉಂಟು. ಸ್ವಲ್ಪ ಇಲ್ಲಿ ಆ್ಯಕ್ಚುಲಿ ಬಿಸಿಲುಂಟು, ಸೊ ಜಾಕೆಟ್ ಎಲ್ಲ ತೆಗಿಬೋದು ನನ್ನ ಪ್ರಕಾರ. ಬಿಕಾಸ್ ವಿ ನೀಡ್ ಟು ಟೇಕ್ ಸಮ್ ಪಿಕ್ಚರ್ಸಿಗೆ ಎಷ್ಟು ಕೋಲ್ಡ್ ಇದು ಪ್ರಾಬ್ಲಮ್ ಇಲ್ಲ, ಪಿಕ್ಚರ್ಸಿಗೆ ಜಾಕೆಟ್ ಬೇಡ. ಬಟ್ ದಿಸ್ ವ್ಯೂ ಇಸ್ ಲೈಕ್ ಕ್ರೇಜಿ. ನೋಡಿ ಇನ್ನೂ ಸಹ ಮೇಲೆ 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 ಬೇರೆ ಎಲ್ಲ ಉಂಟು. ಇಲ್ಲೊಂದು ಬುದ್ಧನ ಸ್ಟ್ಯಾಚು ನಿಮಗೆ ಕಾಣ್ತಲ್ಲ ಗೊತ್ತಿಲ್ಲ, ಅಲ್ಲೊಂದು ಬುದ್ಧನ ಸ್ಟ್ಯಾಚು ಉಂಟು, ಅಲ್ಲಿಗೆ ಸಹ ಹೋಗಬೇಕು ಮೇ ಬಿ. ನೋಡುವ. ನೋಡಿ ಮಾಡೆಲ್ ದ ಫೋಟೋಗ್ರಾಫರ್. ಇವಾಗ ಬುದ್ಧನ ಹತ್ರ ಹೋಗ್ಬೇಕಾದ್ರೆ ಇಷ್ಟೊಂದು ಸ್ಟೆಪ್ಸ್ ನಡಿಬೇಕು, ಅಲ್ಲಿದ್ದಾರೆ ನೋಡಿ ಬುದ್ಧ. ಬಟ್ ಇಷ್ಟು ಹತ್ತಬೇಕಾದ್ರೆ ಜೀವ ಬಾಯಿಗೆ ಬರ್ತದೆ ಪಕ್ಕ. ಬಂದಿದ್ದೇವೆ ಮೇಲೆ. ಬುದ್ಧ ಫೈನಲಿ. ನಾನು ಸ್ವಲ್ಪ ಎರಡಿನ ಪ್ಲೇಸ್ ಹೋಗಿ ಕೂತ್ಕೊಳ್ತೇನೆ. ಐ ನೀಡ್ ಬ್ರೇಕ್, ಡೆಫಿನೆಟ್ಲಿ ನೀಡ್ ಒನ್. ಎಂತಾಗಿತ್ತು? ನಾವು ಕೇಬಲ್ ಸ್ಟೇಷನಿಂದ ಬಂದ್ವಿ. ತುಂಬ ಒಳ್ಳೆ ಇತ್ತು, ತುಂಬ ಪ್ರಿಟಿಯಾಗಿತ್ತು. ವ್ಯೂ ಮೇಲೆ ಹೋಗಿ ಇನ್ನೂ ಚೆಂದ ಇತ್ತು. ಈವೊಂದು ಆಕ್ಸಿಜನ್ ಲೆವೆಲ್ ಎಲ್ಲ ಕಮ್ಮಿ ಇದ್ದರೆ ಸಹ. ಬಟ್ ಒಮ್ಮೆ ರೀಚ್ ಆಗೋ ತನಕ ನಮಗೆ ಫ್ರಸ್ಟ್ರೇಟ್ ಆಗ್ತದೆ, ಆಗೋದಿಲ್ಲ. ಬಟ್ ರೀಚ್ ಆದ ನಂತರ ಆ ವ್ಯೂ, ಬುದ್ಧನದು ಫೇಸ್ ನೋಡಿದ ನಂತರ ಎಲ್ಲ ಮರ್ತೋಗ್ತದೆ. ಇಟ್ ಈಸ್ ಸೋ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೀವು ಹೋಗಲೇಬೇಕು. ಆ್ಯಂಡ್ ಇದು ನಾನು ಹೇಳೋದು, ನಾನು ವರ್ಕಳಕ್ಕೆ ಹೋಗಿದ್ದೆ ಅಲ್ಲ, ಸಿಮಿಲರ್ ಎಕ್ಸ್ಪೀರಿಯನ್ಸ್ ಉಂಟು. ಬಟ್ ಇದು ಸ್ವಲ್ಪ ಲಾಂಗ್ ವೇ ಉಂಟು ಅಂತ ಅನಿಸ್ತದೆ ನನಗೆ. ಸೊ ಇವಾಗ ನಾವು ನೆಕ್ಸ್ಟ್ ಇದಾದ ನಂತರ 3 o'clock, ಈಗ 2 o'clockಗೆ ಚೆಕ್ ಇನ್ ಆಗ್ತೇವೆ ರೂಮಿಗೆ. 3ಗೆ ನಾವು 2ಗೆ ಚೆಕ್ ಇನ್ ಆಗ್ತೇವೆ ರೂಮಿಗೆ. 3ಗೆ ನಮಗೆ ಮೌನಾಗ ಹೋಗಬೇಕು. ಸೊ ಹಾಗೆ ಪಟ ರೆಡಿಯಾಗಿ ಪ್ಲ್ಯಾನಿಂಗ್ ಟು ಚೇಂಜ್ ದ ಔಟ್ಫಿಟ್. ನೋಡುವ ಹೇಗೆ ಅಂತೇಳಿ. ಚಳಿ ಉಂಟು, ಸೊ ಎಂತ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಲೆಟ್ಸ್ ಸಿ. ಇವಾಗ ಊಟಕ್ಕೆ ಬಂದಿದ್ದೇವೆ. ಇಲ್ಲಿ ಊಟ ಇದೆ, ಊಟ ಸರ್ವ್ ಮಾಡ್ತಾರೆ. ಬೆಳಿಗ್ಗೆ ಎಲ್ಲಿ ತಿಂಡಿ ಮಾಡಿದ್ವಿ ಅಲ್ಲೇ ಊಟ ಸಹ ಉಂಟು. ನನಗೆ ಟೋಫು ಬೇಕು ಮಾರು. ಎಲ್ಲ ಬರಲಿ ಮತ್ತೆ ತಿರುಗಿಸು. ಸಿಕ್ಕಿತಾ ಗೈಸ್? ಇವಾಗ ಗಂಟೆ ಆಗಿದೆ 2 ಗಂಟೆ. 2 ಗಂಟೆಗೆ ನಮ್ಮೂರಲ್ಲಿ ಈ ಥರ ಇರ್ತದ, 7 ಗಂಟೆಗೆ ಸೇರೋದಿಲ್ಲ. ಸೊ ಇವಾಗ ನಮಗೆ ರೂಮ್ ಸಿಕ್ಕಿದೆ ಗೈಸ್. ರೂಮ್ ತೋರಿಸ್ತೇನೆ ಬನ್ನಿ. ಫ್ರಿಜ್ ಎಲ್ಲ ಕೊಟ್ಟಿದ್ದಾರೆ, ಚೇರ್. ಇಲ್ಲಿ ರೂಮ್ ನಂಬರ್ 2, AC. ಆ್ಯಂಡ್ ಇಲ್ಲಿ ಓಕೆ ಡನ್. ಹೆಲೋ ಗೈಸ್, ಸೊ ಇವಾಗ ರೆಡಿ ಆಗಿದ್ದೇನೆ ನಾನು. ಸೊ ದೊಡ್ಡ ಬಾತ್ರೂಮ್ ಸಿಕ್ಕಿದೆ, ದೊಡ್ಡ ರೂಮ್, ನನಗೊಂದು ಸಪ್ರೇಟ್ ರೂಮ್ ಸಿಕ್ಕಿದೆ. ಮತ್ತು ಇದು ನಂದು ಸಪ್ರೇಟ್ ರೂಮ್. ಸೊ ಒಳ್ಳೆ ಚೆಂದ ಮಾಡಿ ರೆಡಿ ಆದೆ. ಟೈಮ್ ಸಿಕ್ಕಿತ್ತು ಆ್ಯಕ್ಚುಲಿ, ಸ್ವಲ್ಪ ಲೇಟೇ ಬರಲಿಕ್ಕೆ ಹೇಳಿದ್ವಿ. ಎಲ್ಲರೂ 3ಗೆ ಬರಬೇಕಿತ್ತು, 3:30ಗೆ ಬನ್ನಿ ಅಂತ ಹೇಳಿದ್ವಿ. ಸೊ ಇವಾಗ 3:20 ಆಗಿದೆ ಆಲ್ಮೋಸ್ಟ್. ಸೊ ಇವಾಗ ನಾವು ಹೊರಡ್ತೇವೆ. ಸೊ ಇವಾಗ ನಾವು ಮೌನ ವಿಲೇಜಿಗೆ ಅಂತ ಹೋಗ್ತಾ ಇದ್ದೇವೆ. ಇನ್ಸ್ಟಾಗ್ರಾಮ್ ವರ್ಲಿ ಪಿಕ್ಚರ್ಸ್ ಎಲ್ಲ ಬರ್ತದೆ ಅಂತ ಹೇಳಿದ್ದಾರೆ. ನೋಡುವ ಹೇಗೆ ಬರ್ತದೆ ಅಂತೇಳಿ. ನಾನಿದು ಜಾಕೆಟ್ಸ್ ಹಾಕ್ಕೊಂಡೆ, ಬೆಳಿಗ್ಗೆ ಜಾಕೆಟ್ ಹಾಕ್ಕೊಂಡಿದ್ದೇನೆ. ಅದರಲ್ಲಿ ಇಲ್ಲಿದ್ದ ಬೋವನ್ನು ಹೇರ್ ಬ್ಯಾಂಡ್ ಥರ ಹಾಕ್ಕೊಂಡಿದ್ದೇನೆ. ಬಿಕಾಸ್ ಜಾಕೆಟ್ ಹಾಕೋಣ ತುಂಬ ಚಳಿ ಇರ್ತದೆ. ಇನ್ನು 1 ಜಾಕೆಟ್ ಇಟ್ಕೊಳ್ತೇನೆ. 2 ಜಾಕೆಟ್ ಹಾಕ್ಕೊಂಡ್ರೆ ಸಹ ನನಗೆ ಬೆಳಿಗ್ಗೆ ಚಳಿ ಆಗ್ತಿತ್ತು. ಸೊ ಇವಾಗ ಚಳಿ ಆಗ್ಬೋದು. ಸೊ ಪಾಸಿಬಿಲಿಟೀಸ್ ಇದೆ. ಸೊ ಅದಕ್ಕೆ ಈ ಜಾಕೆಟನ್ನು ಹೀಗೆ ಲೇಯರಿಂಗ್ ಮಾಡ್ತೇನೆ. ಅಂದರೆ ಪಿಕ್ಚರ್ಸಿಗೆ ತೆಗಿತೇನೆ ಅದು ಈ ಜಾಕೆಟ್. ಬಟ್ ಅದರ್ವೈಸ್ ಈಗ ಹಾಕ್ಕೊಳ್ತೇನೆ. ಆ್ಯಂಡ್ ಇದು ನೋಡಿ, ಇದರದ್ದೇ ಹೇರ್ ಬ್ಯಾಂಡ್ ಇದರದ್ದೇ ಇಲ್ಲಿ ಬೋ ಥರ ಬಂದಿತ್ತು, ಅದನ್ನು ಹೇರ್ ಬ್ಯಾಂಡ್ ಥರ ಮಾಡಿದ್ದೇನೆ. ಲುಕಿಂಗ್ ನೈಸ್ ಐ ಫೀಲ್ ಅಲ್ಲ. ಇವಾಗ ನಾವು ಮೌನ ವಿಲೇಜಿಗೆ ಹೋಗ್ತಾ ಇದ್ದೇವೆ. ನಮಗೆ ಹೋಟೆಲ್ನವ್ರಿಗೆ ಕಾರ್ ಕಳಿಸಿದ್ರು. ಸೊ ಅದು ಇಲ್ಲಿಂದ 10 ನಿಮಿಷ ಮಾತ್ರ ಇರೋದ್ರಿಂದ ಜಾಸ್ತಿ ದೂರ ಅಂತ ಆಗೋದಿಲ್ಲ. ಇನ್ಸ್ಟಾಗ್ರಾಮೇಬಲ್ ಪಿಕ್ಚರ್ಸ್ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡುವ. ಸರೌಂಡಿಂಗ್ ಫುಲ್ ಫಾಗಿ ಕ್ಲೌಡಿ ಉಂಟು. ಮತ್ತು ಮಳೆ ಸಹ ಲೈಟಾಗಿ ಬರ್ತಾ ಉಂಟು. ಸೊ ಲೆಟ್ಸ್ ಸಿ. ಅಲ್ಲಿ ಹಾಗೆ ಇರೋದಿದ್ರೆ ಸಾಕು, ಬಿಕಾಸ್ ಹಾಗಿದ್ರೆ ಫೋಟೋ ಒಳ್ಳೆ ಬರೋದಿಲ್ಲ. Tomorrow going back. Tomorrow go to Hanoi. 1 week in Vietnam. yeah. ಇವನ್ ಎಕ್ಸಾಮ್ ಆಲ್ಸೋ ಹೀಗೆ ಉಲ್ಟಾ ಕ್ವಶನ್ ಎಲ್ಲ ಪಾಸ್ ಆಗಕ್ಕೆ ತೊಂದರೆ ಇಲ್ಲ. ಇಷ್ಟು ದೊಡ್ಡ ಬೆಳೆದ Buổi sáng mai là bạn đi về Hà Nội đúng không? Yeah.
afternoon, not morning, afternoon. ಓಕೆ. ಇವಾಗ ನಾವು ಬಂದಿದ್ದೇವೆ ಮೋನಾ ವಿಲೇಜ್. ಸೊ ಆ್ಯಕ್ಚುಲಿ ಇದು ಇನ್ಸ್ಟಾಗ್ರಾಮೇಬಲ್ ಪೇಜ್, ಅಂದರೆ ಜಸ್ಟ್ ನಿಮಗೆ ಪ್ಲೇಸಸ್ ಅಂತ ಹೇಳಿದರೆ ಇನ್ಸ್ಟಾಗ್ರಾಮ್ಗೆ ಫೋಟೋ ತೆಗಿಲಿಕ್ಕೆ ಅಂಥದ್ದೇ ಇರೋದು. ಬಟ್ ಫಾಗೀಗ ಎಷ್ಟು ಒಳ್ಳೆ ರೆಡಿಯಾಗಿ ಬಂದು ಎಲ್ಲ ಫಾಗಿದ್ರೆ ಹೇಗೆ ಬರ್ತದೆ, ನಮ್ದು ಯಾವುದೇ ರೀತಿಯ ಫೋಟೋ ಒಳ್ಳೆ ಬರಬೇಕು ಆದರೆ ನಮಗೆ ಲೈಟ್ ಬೇಕಲ್ಲ. ಇಲ್ಲಿ ಮೋಸ್ಟ್ಲಿ ಫಾಗಿಯೇ ಉಂಟು, ಬಟ್ ಐ ಫೀಲ್ ಇಟ್ ವಿಲ್ ಗೋ ಡೌನ್. ಬಾಲಿ ಥರದ ಲೈಟ್ ಬಾಲಿ ಉಂಟು. ಆಮೇಲೆ ಹೀಗೆ ಕೈ ಹಿಡ್ಕೊಳ್ಳೋದು, ಸಾರಿ ನಮ್ಮ ಕೈಯಲ್ಲಿ ಗ್ಲೌಸ್ ಉಂಟು, ಸೊ ನಾನು ತೋರಿಸ್ತೇನೆ ನಿಮಗೆ. ತುಂಬ ಪ್ಲೇಸಸ್ಗಳುಂಟು ಇಲ್ಲಿ ನೋಡಿ. ಇದು ನೋಡಿ ಪಿಯಾನೋ ಮೇಲೆ ಕೂತ್ಕೊಳ್ಳೋದು, ಬಾಲಿ, ಆಮೇಲೆ ತೋರಿಸ್ತೇನೆ ನಿಮಗೆ. ತುಂಬ ಪ್ಲೇಸ್ ಉಂಟು, ನೋಡುವ. ಮಳೆ ಸಹ ಬರ್ತಾ ಉಂಟು, ಸೊ ಸ್ವೆಟರ್ ಸಹ ತೆಗಿಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಚಂಡೆ ಆದರೆ ಪುನಃ ಶೀತ ಆದರೆ ಇಟ್ ವಿಲ್ ಬಿ ಹ್ಯಾಕ್ಟೇ. ಲೆಟ್ಸ್ ಸಿ ಏನಾಗ್ತದೆ ಅಂತ ಹೇಳಿ. ಸೊ ಇದು ಬಾಲಿ ಲೈಟ್, ಆಮೇಲೆ ಇಲ್ಲಿ ಒಂದು ಪಿಯಾನೋ ಬಾರಿಸೋದುಂಟು, ಆಮೇಲೆ ನೋಡಿ ಕೈ ಬ್ರೇಜ್, ಅಲ್ಲಿ ಒಂದು ಹುಡುಗಿ. ಸೊ ಈ ಥರ ತುಂಬ ಪ್ಲೇಸಸ್ಗಳುಂಟು. ಬಟ್ ಸಿಚುವೇಶನ್ ನೋಡಿ, ಫುಲ್ ನಿಮಗೆ ಕ್ಲೌಡ್ ಆಗಿ ಅಥವಾ ಫಾಗಿ ಆಗಿ ಮಳೆ ಸಹ ಬರ್ತಾ ಉಂಟು. ಹೇಗೆ ತೆಗೆಯೋದು ಯಾವ್ದಾದ್ರು ಫೋಟೋ? ಲೆಟ್ಸಿ ಎಂತಾದ್ರು ಮಿರಾಕಲ್ ಆಗ್ತದ ಅಂತ ಹೇಳಿ ಪಿಕ್ಚರ್ಸ್ ತೆಗೆದ್ವಿ, ಬಟ್ ಅಷ್ಟು ಒಳ್ಳೆ ಬರಲಿಲ್ಲ, ಯಾಕಂದರೆ ಫಾಗಿ ಇರೋದ್ರಿಂದ. ಬಟ್ ಓಕೆ ಫೈನ್, ಎಂತ ಮಾಡಿರೋದಿಲ್ಲ. ಸೊ ಮೂಮೆಂಟ್ಸ್ ನೋಡಿದ್ವಿ, ಅದನ್ನು ನೋಡಿದ್ವಿ, ಖುಷಿ ಆಯಿತು, ಅಷ್ಟು ಸಾಕು ಸದ್ಯಕ್ಕೆ. ಇಟ್ಸ್ ಫೈನ್. ನೋಡುವ, ಇವಾಗ ನೆಕ್ಸ್ಟ್ ನಾವು ಕಾಫಿ ಕುಡಿಬೇಕು ಅಂತ ಅಂದ್ಕೊಂಡಿದ್ದೇವೆ. ಈಗ ವಚನ್ ನಿಂತಿದ್ದಾನೆ ಲೈನಲ್ಲಿ, ಅಲ್ಲಿ ವಚನ್ ಅವನದಾಗಲಿಲ್ಲ ಇನ್ನು ಸಹ. ಸೊ ಅವನದಾದ ನಂತರ ಸ್ವಲ್ಪ ಇನ್ನೊಂದೆರಡು ನೋಡ್ತೇವೆ. ಸೊ ಇವಾಗ ನೀವು ಮೌನದಲ್ಲಿ ಬಂದಾಗ ಒಂದು ಟಿಕೆಟಿಗೆ ಅವರೊಂದು ಡ್ರಿಂಕ್ಸನ್ನು ಫ್ರೀ ಕೊಡ್ತಾರೆ. ಸೊ ಯಾವುದೇ ರೀತಿ ಹಣ ಪೇ ಮಾಡಬೇಕು ಅಂತಿಲ್ಲ. ಸೊ ಇವಾಗ ನಾನು ವಚನಾಗಿ ಡ್ರಿಂಕ್ಸ್ ತರ್ತಾನೆ. ಯಾವ ಡ್ರಿಂಕ್ಸ್ ತೊಗೊಳ್ಬೋದು ನೀವು, ಕಾಫಿ, ಟೀ, ಯಾವುದು ಅವೈಲೇಬಲ್ ಉಂಟು ಎಲ್ಲ ಡ್ರಿಂಕ್ಸ್. ಲೆಮನ್ ಟೀ, ಪೀಚ್ ಟೀ ಎಲ್ಲ ಸಹ ಉಂಟು. ಕೋಕೆಲ್ಲ ಉಂಟಾ? ಕೋಕ್ ಉಂಟು, ಬಟ್ ಅದು ಫ್ರೀ ಅಂತ. ಓಕೆ, ಕೋಕೆಲ್ಲ ಉಂಟು, ಬಟ್ ಇದೆಲ್ಲ ಫ್ರೀ, ಪಕ್ಕ ಫ್ರೀ. ಸೊ ಇವಾಗ ಅದಕ್ಕೆ ನಾವು ಕಾಫಿ ಕುಡಿದು ನಾವೆಲ್ಲರೂ ಸಹ ಹೋಗ್ತೇವೆ. ಹೋದ ನಂತರ ಮತ್ತೆ ಬೇರೆ ಆ್ಯಕ್ಚುಲಿ ಎಂಥ ಪ್ಲ್ಯಾನ್ಸ್ ಇಲ್ಲ, ನೋಡುವ. ಮತ್ತು ರೂಮಿಗೆ ಹೋಗಿ ಸ್ವಲ್ಪ ಚಿಲ್ ಮಾಡುವಂತಿದ್ದೇವೆ, ಯಾಕಂದರೆ ಇಷ್ಟು ದಿವಸ ಎಲ್ಲ ದಿವಸ ಸಹ ಓಡಾಟದಲ್ಲೇ ಆಯಿತು, ಸ್ವಲ್ಪ ಚಿಲ್ಲೇ ಮಾಡಲಿಲ್ಲ. ಸೊ ಅದಕ್ಕೆ ಅಷ್ಟು ಚಳಿ ಉಂಟು ಇಲ್ಲಿ, ಸಕ್ಕ ಚಳಿ ಉಂಟು. ಹೇಗಿತ್ತಕ್ಕ ಮೌನ? ಒಳ್ಳೇದಿತ್ತು, ಬಟ್ ಫಾಗ್ ಸ್ವಲ್ಪ ಕಡಿಮೆ ಇರಬೇಕಿತ್ತು. ಬಟ್ ಇನ್ಸ್ಟಾಗ್ರಾಮ್ ಪಿಕ್ಚರ್ಸಿಗೆ ಇದು ಪರ್ಫೆಕ್ಟ್. ಅಂದರೆ ಕರೆಕ್ಟ್ ಟೈಮಿಗೆ ಬಂದರೆ ಒಳ್ಳೆ ಪಿಕ್ಚರ್ ಸಿಗ್ತದೆ. ಇದೆಂತ ಬೆಳಿಗ್ಗೆಯಿಂದ ಮಧ್ಯಾಹ್ನ 3:00 ಸಹ ಫಾಗ್, ಬೆಳಿಗ್ಗೆ ಸಹ ಫಾಗ್, ಈವ್ನಿಂಗ್ 5:30 ಸಹ ಫಾಗ್. ಅಣ್ಣ ಹೇಗಿತ್ತಾ? ನೆಕ್ಸ್ಟ್ ಲೆವೆಲ್ ಇತ್ತು. ನಂದು ಫೋಟೋ ಒಂದು ಒಳ್ಳೆ ಬಂತು. ಅಂದ್ರೆ ಲೈಟ್ ಉಂಟು, ಮಿಲ್ಕ್ ಕಡಿಮೆ ಇದ್ರೆ ಜಾಸ್ತಿ ಇರಬೇಕು. ಕಾಫಿ ತುಂಬ ಒಳ್ಳೆ ಉಂಟು. ಬೇರೆ ಎಲ್ಲಿ ಉಂಟು? ಅಲ್ಲಿ ಉಂಟಲ್ಲ, ಪರ್ಫೆಕ್ಟ್. ಶುಗರ್ ಎಲ್ಲ ಹಾಕಿ ಅವರೇ ಕೊಟ್ಟಿದ್ದಾರೆ. ಹಾಂ, ಇದು 6 ಗಂಟೆ ಅಷ್ಟೇ ರೆಡಿ ಒಂದು 6 PM ಇನ್ ಸಾಪಾ. ಆ್ಯಂಡ್ ನೋಡಿ ಹೇಗೆ ಉಂಟು ನೋಡಿ, 6 PM ಇನ್ ಸಾಪಾ. ಗೈಸ್ ಲಿಟ್ರಲಿ ಎಂತ ಸಹ ಕಾಣ್ತಿಲ್ಲ, ಅಷ್ಟು ಕೋಲ್ಡ್ ಉಂಟು, ಸಖತ್ ಕೋಲ್ಡ್ ಉಂಟು. ಸೊ ನಾನು, ಅಣ್ಣ, ವಚನ್ ಎಲ್ಲರೂ ಸಹ ಆದರ್ಶ್ ಬಾಬಾ ಮತ್ತು ಅಕ್ಕನ ರೂಮಿಗೆ ಬಂದ್ವಿ. ಇವರು 3 ಜನ ನೋಡಿ ಫುಲ್ ಹಗ್ ಮಾಡ್ಕೊಂಡು ಮಲಗಿದ್ದಾರೆ. ಇಲ್ಲಿ ನಾನು ತಕ್ಕ ಸಪ್ರೇಟ್, ಅವರು 3 ಜನ ಒಂದು ಬೇರೆ ಗ್ಯಾಂಗ್. ನಾವು ಲೂಡೋ ಆಟ ಆಡ್ತಾ ಇದ್ದೇವೆ. ವರ್ಕೇ ಆಗ್ತಿಲ್ಲ, ಕನೆಕ್ಟೇ ಆಗಿಲ್ಲ ಆದ್ರೆ ನೀನು ನನಗೆ ಅಲ್ಲವಾ. ಈಗ ಊಟಕ್ಕೆ ಬಂದ್ವಿ. 7 ಗಂಟೆಯಿಂದ 7:30 ತನಕ ಮಾತ್ರ ಇರ್ತದಂತೆ ಊಟ, ಡಿನ್ನರ್. ಸೊ ಅದಕ್ಕೆ ಬೇಗವೇ ಬಂದ್ವಿ. ಇಲ್ಲಿ ಎಂಥ ಚಳಿ ಅಂತ ಹೇಳಿದರೆ ರೂಮಲ್ಲಿ ನಾವು AC ಹಾಕಿದ್ರೆ ಸಹ ಫ್ರೀಸ್ ಆಗ್ತದೆ. ಸಖತ್ ಚಳಿ ಉಂಟು, ಸಖತ್. ಇವಾಗ ಊಟ ಮಾಡಿ ಹೋಗ್ತೇವೆ ಮೇಲೆ. ನಾವು ಲೂಡೋ ಆಡ್ತಿದ್ವಲ್ಲ, ಅದು ಅರ್ಧ ನಿಲ್ಸಿದೆ. ಸೊ ಕಂಟಿನ್ಯೂ ಮಾಡ್ತೇವೆ. ಬೆಳಿಗ್ಗೆ 8 ಡಿಗ್ರಿ ಆಗ್ತದೆ ಅಷ್ಟೇ ಮ್ಯಾಕ್ಸ್. ಸೊ ಇವಾಗ ಗಂಟೆ 7:45 ಆಗಿದೆ, 7:30 ಆಗಿದೆ. ನಮ್ಮದು ಊಟ ಎಲ್ಲ ಜಸ್ಟ್ ಆಯಿತು. ಸರೌಂಡಿಂಗ್ ಎನ್ವೈರ್ಮೆಂಟ್ ನೋಡಿ, ಅಂದರೆ ಬೆಳಿಗ್ಗೆನ ಸಂಜೆ ತನಕ ಇದೇ ಥರ, ಚೇಂಜೇ ಆಗೋದಿಲ್ಲ. ಇಲ್ಲಿ ಲೈಟ್ ಎಲ್ಲ ಹಾಕಿ ಎಷ್ಟು ಚೆಂದ ಕಾಣ್ತದಲ್ಲ, ಫುಲ್ ಲೈಟ್ ಹಾಕಿದ್ದಾರೆ. ಅದರ್ವೈಸ್ ಎಂಥ ಸಹ ಕಾಣ್ತಾ ಇರಲಿಲ್ಲ. ಹಬ್ಬದಲ್ಲಿ ಅಂತೂ ಒಂದು ಹನಿ ಬೆವರ್ಸ ಬರಲಿಲ್ಲ. ನಾನಂತೂ ಯಾವುದೇ ಡ್ರೆಸ್ ಹಾಕಿದರೂ ಕೂಡ ಫೋಟೋಗೋಸ್ಕರ ಸ್ವೆಟರ್ ಮತ್ತು ಗ್ಲೌಸ್ ಎಲ್ಲ ತೆಗಿತಾ ಇದ್ದೆ. ಬಿಟ್ಟರೆ ಪ್ರತಿಯೊಂದು ಮೂಮೆಂಟಲ್ಲಿ ಕೂಡ ನಾನು ಸ್ವೆಟ್ರು ಗ್ಲೌಸ್ ಹಾಕ್ಕೊಂಡೇ ಇದ್ದೆ. ನಾನು ಆ್ಯಕ್ಚುಲಿ ಇವತ್ತು ಸ್ಟೆಪ್ಸ್ ಹತ್ತಲಿಕ್ಕಿತ್ತಲ್ಲ, ಅರೌಂಡ್ ಅದೇ ಬುದ್ಧನಲ್ಲಿ ಹೋಗ್ಬೇಕಾದ್ರೆ ಸ್ಟೆಪ್ಸ್ ಹತ್ತಲಿಕ್ಕಿತ್ತಲ್ಲ. ಸ್ಟೆಪ್ಸ್ ಹತ್ಬೇಕಾದ್ರೆ ನಮಗೆ ಆ್ಯಕ್ಚುಲಿ ಸೆಕೆ ಆಗ್ತದೆ, ಬಟ್ ಆವಾಗ ಸಹ ಬೆವರಲಿಲ್ಲ. ಆವಾಗ ಸಹ ನಾನು ಹುಡಿಯೆಲ್ಲ ಹಾಕ್ಕೊಂಡೆ ಇದು ಮಾಡಿದ್ದೇನೆ, ಸ್ಟೆಪ್ಸ್ ಹತ್ತಿದ್ದೇನೆ.
ಅಷ್ಟು ಚಳಿ ಉಂಟು. ಸೊ ನೀವು ಸಾಪಾಗೆಲ್ಲ ಬರಬೇಕಾದ್ರೆ ಯು ಶುಡ್ ಬಿ ವೆರಿ 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 ಕೇರ್ಫುಲ್. ಅಂದರೆ ತರುವ ಅಂಗಿ ಕೂಡ ನೀವು ಪ್ರಾಪರಾಗಿ ಥರ್ಮಲ್ಸ್ ಎಲ್ಲ ತನ್ನಿ, ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಗೈಸ್ ಇವಾಗ ಹೋಗಿ ಬೇಗನೆ ಆಯಿತು ಊಟ. ಸೊ ನಾಳೆ ಬೆಳಿಗ್ಗೆ 8 ಗಂಟೆಗೇನೋ ನಮಗೆ ಹೋಗಬೇಕು. ಸೊ ನೋಡುವ ಎಂತ ಇವತ್ತು ಬೇಗ ಮಲಗ್ತೇವೆ ಅಂತ ಆಗ್ತದೆ ನೋಡುವ.